ಎರಡು ವಿಚಾರ. ಒಂದು, ದೇವೇಗೌಡರು ಅವರಿಗೆ ರಾಜ್ಯಸಭೆಗೆ ನೇಮಕ ಮಾಡೋದಕ್ಕೆ ಒಪ್ಪಿಲ್ಲ. ದೇವೇಗೌಡರು ಈ ರಾಜ್ಯದಲ್ಲಿ ಅವ್ರ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಬಹಳ ವರ್ಷ ಇದ್ದು ವಿರೋಧ ಪಕ್ಷ ನಾಯಕರಾಗಿದ್ದರು ಮತ್ತು ಪ್ರಧಾನಿ ಆಗಬೇಕಾದ್ರೆ ನಾನೇ ಯಡಿಯೂರಪ್ಪನಿಗೆ ಹೇಳಿ ಯಾರು ಯಾರು ಅಭ್ಯರ್ಥಿಗಳನ್ನು ಹಾಕಬೇಡಿ, ಅಭ್ಯರ್ಥಿಗಳನ್ನ ದೇವೇಗೌಡರನ್ನ ವಿರೋಧವಾಗಿ ಆಯ್ಕೆ ಮಾಡಿತ್ತು. ಆಗ ಹೇಳಿದೆ, ದೇವೇಗೌಡರು ನನಗೂ ಬಹಳ ಆತ್ಮೀಯರು, ನಾವಿಬ್ಬರು ಬಹಳ ಆತ್ಮೀಯರು. ಆದರೆ ಒಂದು ಹಂತದಲ್ಲಿ ಕಾವೇರಿ ನೀರು ತಮಿಳುನಾಡು ಬಿಟ್ಟದ್ದು ನನಗೂ ಅವ್ರಿಗೂ ಸ್ವಲ್ಪ ಭೇದ ಭಾವನೆ ಆಯಿತು. ಅವ್ರು ಎಲ್ಲಿವರೆಗೆ ದೇವೇಗೌಡರು ಅಂತ ಹೇಳಿದ್ರೆ, ಒಂದು ಸಾರಿ ಚಂದ್ರೇಗೌಡರ ಎದುರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ವಾಟಾಳ್ ನಾಗರಾಜ್ ಹೇಳಿದೆ ಎಲ್ಲ ಕೆಲಸವನ್ನು ನಾವು ಮಾಡ್ತೀನಿ ಅಂತೇಳಿ ನೇರವಾಗಿ ಬಹಿರಂಗವಾಗಿ ಹೇಳಿದ್ರು. ಅದಾದ ಮೇಲೆ ಅದ್ಭುತವಾಗಿ ಅವರು ಯಾವಾಗ ಕಾವೇರಿ ನೀರು ಬಿಡೋಕ್ಕೆ ಶುರು ಮಾಡಿದ್ರು, ಬಿಡಬಾರ್ದು ಅಂಥೇಳಿ ಬೆಂಗಳೂರು ಬಂದ್ ಮಾಡಿ ಭಾರಿ ಗಲಾಟೆ ಮಾಡಿದ್ರು. ಆವಾಗ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಹೋಯ್ತು, ಸ್ನೇಹವಾಯಿತು, ಎಲ್ಲ ಹೊರಟೋಯ್ತು. ಇವತ್ತವ್ರಿಗೆ ಈ ಕ್ಷಣದವರೆಗೂ ಮಾತಾಡಿಲ್ಲ ನಾವು ಅವರು, ಅದೇ ಬೇರೆ. ಆದರೆ ದೇವೇಗೌಡರು ಪ್ರಧಾನಿಯಾಗಿದ್ದರು, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ಜೊತೆಯಲ್ಲಿ ಒಬ್ಬರಿಗೊಬ್ಬರು ನಾವಿಬ್ಬರು ಬಹಳ ಗಂಟಸ್ಯ ಆತ್ಮೀಯತೆ. ಆದರೆ ಅವರನ್ನು ಯಾವುದೇ ಒಂದು ಪಕ್ಷ ಅಂತ ನಿರ್ಧಾರ ಮಾಡಬಾರ್ದು, ಅಥವಾ ಯಾವುದೇ ಒಂದು ಗುಂಪು ಅಂತ ನಿರ್ಧಾರ ಮಾಡಬಾರ್ದು. ರಾಜ್ಯಸಭೆಗೆ ಹೋಗೋದಕ್ಕೆ ಈಗ ಯಾರ್ಯಾರು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇವರೆಲ್ಲ ಯಾರ್ಯಾರನ್ನ ಆಯ್ದಿದ್ದಾರೆ ಅವರೆಲ್ಲರನ್ನೂ ಮೀರಿ ಇದ್ದಂಥ ವ್ಯಕ್ತಿ ದೇವೇಗೌಡರು. ಮತ್ತು ಈ ಒಂದು ಇಳಿ ವಯಸ್ಸಿನಲ್ಲಿ ಅವರನ್ನು ರಾಜ್ಯಸಭೆಗೆ ಕರ್ಕೊಳ್ಬೇಕಾಗಿತ್ತು, ರಾಜ್ಯಸಭೆಗೆ ಚುನಾವಣೆಯಲ್ಲಿ ಗೆಲ್ಲಿಸಬೇಕಾಗಿತ್ತು. ಇದು ಬರೀ ದೇವೇಗೌಡರೊಬ್ಬರಿಗೆ ಅಗೌರವ ಅಂತಲಲ್ಲ. ತಮಗೆ ಹೇಳ್ತೀನಿ, ಒಂದು ಹಂತದಲ್ಲಿ ಸುಮಾರು 40 ವರ್ಷದ ಹಿಂದೆ ಇಂದಿರಾ ಗಾಂಧಿಯವ್ರ ವಿರುದ್ಧ ನನ್ನನ್ನು ಕ್ಯಾಂಡಿಡೇಟ್ ಮಾಡಬೇಕು ಅಂತೇಳಿ ಬಹಿರಂಗವಾಗಿ ಹೇಳಿದ್ರು ದೇವೇಗೌಡರು. ಬಹಳ ಕಾಲದಲ್ಲಿ ಎಷ್ಟು ಇದಾರು ನಡೆದಿತ್ತು. ಆದರೆ ದೇವೇಗೌಡರನ್ನ ನಿಲ್ಲಿಸಿರ್ತಕ್ಕಂಥದ್ದು ಇದು ರಾಜ್ಯಸಭೆಗೆ ಅಗೌರವ. ರಾಜ್ಯಸಭೆಯಲ್ಲಿ ದೇವೇಗೌಡರು ನಿಂತ್ಕೊಂಡು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಗಾಂಭೀರ್ಯ, ಅದಕ್ಕೊಂದು ಗಾಂಭೀರ್ಯ. ದೇವೇಗೌಡರು ರಾಜ್ಯಸಭೆಯಲ್ಲಿ ಈಗ ಪ್ರಧಾನಮಂತ್ರಿಯವರು ಏನು ದೇವೇಗೌಡರ ಹತ್ರಕ್ಕೆ ಹೋದರು, ಅವ್ರ ಕುರ್ಚಿ ಹತ್ರಕ್ಕೆ ಹೋದರು, ಕುರ್ಚಿ ಪಕ್ಕದಲ್ಲಿ ನಿಂತ್ಕೊಂಡ್ರು, ಅವ್ರ ಬಗ್ಗೆ ಬಹಳ ಮಾತಾಡೋ. ನಾವು ತಿಳ್ಕೊಂಡಿದ್ದ ದೇವೇಗೌಡರನ್ನೇ ಇವರು ಆಯ್ಕೆ ಮಾಡ್ತಾರೆ ಅಂತೇಳಿ.